ನಾನು ಕಳೆದ ವಾರ ಊರಿಗೆ ಹೋಗಿದ್ದಾಗ ಒಂದು 5-6 ಹುಡುಗರು ಹೇಳಿದ ಮಾತುಗಳನ್ನು ನಿಮಗೆ ಹೇಳ್ತೇನೆ. ಅದರ ಡೀಟೇಲ್ಗಳಿಗೆ ಹೋದ್ರೆ ಬಹಳ ಉದ್ದ ಇದೆ. ಅವರು ಹೇಳೋದು, ನಿಮಗೆ ಗೊತ್ತಿಲ್ಲ ಸರ್, ನೀವು ಬೆಂಗಳೂರಲ್ಲಿದ್ದೀರಾ, ಆರಾಮದಲ್ಲಿದ್ದೀರಿ, ನಿಮ್ಮ ರಕ್ಷಣೆಗೆ ಪೊಲೀಸರಿದ್ದಾರೆ. ಈ 80ರ ದಶಕದ ಬಳಿಕ ಅಥವಾ 1992ರ ಬಳಿಕ ಹುಟ್ಟಿದಂತಹ ಯೋಜನಾಂಗಕ್ಕೆ ರಾಜಕೀಯ ಬೇಕು ಅನಿಸ್ತು. ನಮಗೆ ಯಾರಾದ್ರೂ ಒಬ್ರು ರಕ್ಷಕರು ಬೇಕು ಅನಿಸ್ತು. ಯಾಕಂತ ಹೇಳಿದ್ರೆ ರಕ್ಷಕರು ಯಾಕೆ ಬೇಕು ಅಂದ್ರೆ, ತಾನು ಹುಟ್ಟಿದ ಮನೆಯ ಬಗ್ಗೆ, ತನ್ನ ಅಪ್ಪನ ಹೆಸರಿನ ಬಗ್ಗೆ, ತಾನು ತಿನ್ನುವ ಆಹಾರದ ಬಗ್ಗೆ, ಅಥವಾ ತಾನು ಓದುವ ಶಾಲೆ ಅಂದ್ರೆ ಮದ್ರಸದ ಬಗ್ಗೆ, ತನ್ನ ಅಕ್ಕ ತಂಗಿಯರು ಹಾಕುವಂತಹ ಬುರ್ಕದ ಬಗ್ಗೆ, ಅಥವಾ ತಾನು ಮಾಡುವ ಉದ್ಯೋಗದ ಬಗ್ಗೆ, ಪ್ರತಿಯೊಂದರಲ್ಲಿ ಕೂಡ ಒಂಥರದ ಅವಮಾನ, ಒಂದರ ನಿಂದನೆ ಅಥವಾ ಒಂಥರ ಕಿಚಾಯಿಸುವಿಕೆ, ಇದನ್ನೆಲ್ಲ ಸಹಿಸಿಕೊಳ್ಳುವಾಗ ನಮಗೆ ಯಾರಾದರೂ ನಮ್ಮದೇ ಆದಂತಹ ಒಂದು ಪಕ್ಷ ಬೇಕು ಅಂತ ಅನಿಸ್ತು. ಬೇಸರ ಮಾಡಬೇಡಿ, ಕಾಂಗ್ರೆಸ್ 70 ವರ್ಷ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿತ್ತು ಎಂಬಂತಹ ಕಾಂಗ್ರೆಸ್ಸೇತರ ಪಕ್ಷಗಳ ವಿರೋಧ ಅಂದ್ರೆ ಆ ಒಂದು ಆರ್ಗ್ಯುಮೆಂಟ್ ಅನ್ನ ಸಮರ್ಥವಾಗಿ ವಿರೋಧಿಸುವಂತಹ ಯಾರೂ ಕಾಣಲಿಲ್ಲ. ಕಾಂಗ್ರೆಸ್ ಬೇರೆ ಮಾಡ್ತಾ ಇಲ್ಲ. ಆದ್ರೆ ದಕ್ಷಿಣ ಭಾರತದಲ್ಲಿ ಅಂಥದ್ದು ಬಹಳ ಕಮ್ಮಿ ಇದೆ. ಉತ್ತರ ಭಾರತದಲ್ಲಿ, ಯಾಕಂದ್ರೆ ವೋಟ್ ಬ್ಯಾಂಕ್ ಅಂದ್ರೆ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿತು ಎಂಬ ವಾದ ಆರಂಭವಾದ ಉತ್ತರ ಭಾರತದಲ್ಲಿ. ಅದನ್ನು ನಮ್ಮ ಊರಿಗೂ ಹಂಚಿಕೊಂಡ್ರು. ಅದನ್ನು ಸಮರ್ಥವಾಗಿ ವಿರೋಧಿಸಲಿಕ್ಕೆ ಯಾರೂ ಇಲ್ಲದಾಗ ಏನ್ ಮಾಡಬೇಕು? ನಿಮ್ಮ ಓಟೇ ನಮಗೆ ಬೇಡ ಅಂತ ಹೇಳುವಂತ ಬಿಜೆಪಿ ಅಂತವನ್ನು ಮುಸ್ಲಿಮ್ಸ್ ಹತ್ರ ಹೋಗಲ್ಲ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಓಟು ನಮಗೆ ಬೇಡ ಅಂತ. ಇನ್ನೊಂದು ಕಮ್ಯುನಿಸ್ಟರು ದೇವರಿಲ್ಲ ಅಂತಾರೆ. ಮುಸ್ಲಿಮ್ರು ಹ್ಯಾಕ್ ಸರ್ ಅವ್ರ ಹತ್ರ ಹೋಗೋದು? ಇಂಥ ಸ್ಥಿತಿಯಲ್ಲಿ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ಒಂದು ಹೊಸ ಪಕ್ಷದ ಎಂಟ್ರಿ ಆಗಿದೆ ಸರ್ ನಮ್ಮೂರಿಗೆ. ಮುಸ್ಲಿಮರ ರಕ್ಷಣೆ ನಮ್ಮಿಂದ ಮಾತ್ರ ಸಾಧ್ಯ. ಸ್ಪಷ್ಟವಾದ ಮಾತುಗಳಿಂದ ಬೇಡ, ಇದರ ಬಗ್ಗೆ ಡೀಟೇಲ್ಸ್ ನಾನು ಹೋಗಲ್ಲ. ನಾನು ಕಳೆದ ವಾರ ಊರಿಗೆ ಹೋಗಿದ್ದಾಗ ಒಂದು 5-6 ಹುಡುಗರು ಹೇಳಿದ ಮಾತುಗಳನ್ನು ನಿಮಗೆ ಹೇಳ್ತೇನೆ. ಅದರ ಡೀಟೇಲ್ಗಳಿಗೆ ಹೋದ್ರೆ ಬಹಳ ಉದ್ದ ಇದೆ. ಅವರು ಹೇಳೋದು, ನಿಮಗೆ ಗೊತ್ತಿಲ್ಲ ಸರ್, ನೀವು ಬೆಂಗಳೂರಲ್ಲಿದ್ದೀರಾ, ಆರಾಮದಲ್ಲಿದ್ದೀರಿ, ನಿಮ್ಮ ರಕ್ಷಣೆಗೆ ಪೊಲೀಸರಿದ್ದಾರೆ. ಇಲ್ಲಿ ಊರಲ್ಲಿ ವಾರಕ್ಕೆ 8 ಫಂಕ್ಷನ್ಸ್ ಆಗತ್ತೆ, ದೇವರ ಉತ್ಸವ. ದೇವರ ಉತ್ಸವಗಳಲ್ಲಿ ಅವರು ದೇವರ ಪ್ರಾರ್ಥನೆ ಮಾಡೋದು ಬಿಟ್ಟು ನಿಮ್ಮನ್ನು ಪಾಕಿಸ್ತಾನಕ್ಕೆ ಓಡಿಸ್ತೇವೆ, ನಿಮ್ಮ ಊರಿಗೆ ಬೆಂಕಿ ಹಾಕ್ತೇವೆ, ಊರೊಳಗೆ ರಕ್ತಪಾತ ಮಾಡ್ತೇವೆ ಅಂತ ಹೇಳುವಾಗ ನಮಗೆ ರಕ್ಷಣೆ ಕೊಡಬೇಕಂತ ಪೊಲೀಸರು ಇದಾರಲ್ಲ, ಅವರು ಕ್ಲಾಪ್ ಹೊಡಿತಾರೆ. ಸರ್, ನಮಗೆ ಯಾರಿದ್ದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಒಂದು ಹೊಸತ್ತು ಅಂತ ಯಾವುದೋ ಒಂದು ಬಂತ, ಕೆಲವು ಸಂಘಟನೆಗಳು ಬಂತಲ್ಲ, 1-2 ಸಂಘಟನೆ ಇದೆ ದಕ್ಷಿಣ ಕನ್ನಡದಲ್ಲಿ. ಅವರು ನಿಮಗೆ ನಾವಿದ್ದೇವೆ ಅಂದಾಗ ಈ ಮಕ್ಕಳು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಅವರು ಬಂದ ಬಳಿಕ ಇವರು ದಮ್ಮು ನಿಂತಿದೆ ಸರ್, ನಿಮ್ಗೆ ಗೊತ್ತಿಲ್ಲ, ಅವರಿಗೆ 1 ಮನೆಗೆ ಬೆಂಕಿ ಹಾಕಿದೆ, ನಾವು 10 ಮನೆಗೆ ಬೆಂಕಿ ಹಾಕ್ತೇವೆ ಅಂತ ಹೆದರಿಕೆ ಹುಟ್ಟಿದೆ. ನಾವು ಹಾಕ್ತೇವೆ ಅಂತಲ್ಲ, ಅವರಿಗೆ ಹೆದರಿಕೆ ಹುಟ್ಟಿದೆ. ಈ ಮಾತು ಕೇಳ್ಕೊಂಡು ನಾನು ಬಸ್ಸಲ್ಲಿ ಬರುವಾಗ ಎಷ್ಟು ಭಯ ಆಯಿತು ಅಂದ್ರೆ, ಸರ್, ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ ಸರ್. ಇದು ನನ್ನ ಮಾತಲ್ಲ, ಟಾಲ್ಸ್ಟಾಯ್ ಹೇಳಿದ ಮಾತು. ಅಂಬೇಡ್ಕರ್ ಆ ಮಾತನ್ನು ಆಗಾಗ ನೆನೆಸ್ಕೊಳ್ತಾ ಇದ್ರು. ಈ ಆಶಯವನ್ನು ನನ್ನೂರಿನ ಮುಸ್ಲಿಂ ಹುಡುಗರಿಗೆ, ಸುಮಾರು 15ರಿಂದ 25 ವರ್ಷದ ಹುಡುಗರಿಗೆ ಹೇಳುವ ಯಾವ್ದಾದ್ರು ದಾರಿ ಉಂಟ ಸರ್? ಇದನ್ನು ನೀವು ಇವತ್ತೇ ಉತ್ತರ ಕೊಡಬೇಕಾಗಿಲ್ಲ. ಇದು ಅಷ್ಟು ಸರಳವಾದ ಉತ್ತರವೂ ಅಲ್ಲ, ನನಗೆ ಗೊತ್ತಿದೆ. ನನಗೊಂದು ಇಷ್ಟು ಜನ ಇದ್ದೀರಲ್ಲ, ನೀವೆಲ್ಲ ಒಂದು ಉತ್ತರ ಹುಡುಕಿ ಇದಕ್ಕೆ. ಇದು ನನ್ನ ಪ್ರಶ್ನೆ ಸರ್.